ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಗೆಣಸು ತಂದೇ ಇರ್ತೀರಿ. ಗೆಣಸು ಉಳಿದ್ರೆ ಬೇಗ ಮತ್ತು ಸುಲಭವಾಗಿ ಮಾಡುವಂತ ಗೆಣಸಿನ ಹೋಳಿಗೆ ಮಾಡ್ಬೇಕ್ರಿ. ಈಗ ನಾನು ಗೆಣಸಿನ ಹೋಳಿಗೆ ಹೆಂಗ್ ಮಾಡೋದಂತೆ ಮಾಡಿ ತೋರಿಸ್ತೀನಿ ರೀ. ಅದು ಹೆಂಗ್ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲರಿಗಿಂತ ಮೊದ್ಲಾಗ ನೀವೇ ನೋಡ್ಬೋದ್ರಿ. ಈಗ ನಾನು ಗೆಣಸಿಗೆ ನೀರು ಹಾಕಿ ತೊಳೆದಿದ್ದೀನಿ ರೀ. ಈಗ ಕುಕ್ಕರಲ್ಲಿ ಇಟ್ಕೋತೀನಿ. ನೀವು ಸಪ್ರೇಟ್ ಆದ್ರೂ ಬೇಯಿಸ್ಕೋಬೋದು, ಕುಕ್ಕರಲ್ಲಾದ್ರೂ ಬೇಯಿಸ್ಕೋಬೋದ್ರಿ. ನಾನೀಗ ಕುಕ್ಕರಲ್ಲಿ ಬೇಯಿಸ್ಕೋತೀನಿ ನೋಡ್ರಿ. ನಾವು ಗೆಣಸು ತೊಳೆದಿದ್ದೀನಲ್ಲ ಇವು ಇಡ್ತೀನಿ ನೋಡ್ರಿ ಕುಕ್ಕರಲ್ಲಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ ರೀ. ಸ್ವಲ್ಪ ನೀರು ಹಾಕೋಬೇಕ್ರಿ, ಇವು ಮುಣಗ್ಬೇಕಂತೇನಿಲ್ಲ. ಈಗ ನಾನು ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಜಿಲ್ ಕೂಗಿಸ್ಕೊತೀನಿ ರೀ. ಇವು ಮೆತ್ತಗೆ ಬೇಯಿಸ್ಕೋಬಾರ್ದ್ರಿ. ನಾನಲ್ಲಿ ಕುಕ್ಕರ್ ಇಟ್ಟಿನಿ ಗೆಣಸು ಬೇಯಕ್ಕೆ. ಆ ಗೆಣಸು ಬೇಯಷ್ಟೊತ್ತಿಗೆ ನಾವು ಹಿಟ್ಟನ್ನ ಹಾಕೊಳ್ಳೋಣ್ರಿ. ಈಗ ನಾನು ಒಂದು ಬೌಲಾಗ ಗೋಧಿ ಹಿಟ್ಟು ತಗೊಂಡಿನಿ ರೀ. ಈಗ ಇದು ಪರಾತಿಗೆ ಹಾಕೋತೀನಿ ನೋಡ್ರಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ. ಈಗ ಸ್ವಲ್ಪ ನೀರು ಹಾಕೊಂಡು ಹಿಟ್ಟನ್ನ ಹಾಕೋತೀನಿ ರೀ. ನೀವು ನಿಮ್ಮ ಮನ್ಯಾಗ ಗೆಣಸು ತಂದಾಗ ಗೆಣಸು ಏನಾರು ಉಳಿದಿರ್ತಾವಲ್ರಿ, ನೀವು ಹಂಗೆ ಬೆಲ್ಲ ಹಚ್ಕೊಂಡಾದ್ರೂ ತಿನ್ಬೋದು ಬೇಯಿಸ್ಕೊಂಡು, ಇಲ್ಲ ಈ ರೀತಿ ಹೋಳಿಗೆ ಮಾಡ್ಕೊಂಡಾದ್ರೂ ತಿನ್ಬೋದು. ಇಲ್ಲ ನಿಮ್ಗೆ ಬೇರೆ ಏನಾರು ಗೊತ್ತಿದ್ರೆ ಪಲ್ಯನೂ ಮಾಡ್ಬೋದು, ಆಲೂಗಡ್ಡೆ ಪಲ್ಯ ಥರ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡ್ಕೊಂಡು ನೀವು ಆ ಥರ ಗೆಣಸು ಮಾಡ್ಕೊಂಡು ತಿನ್ಬೋದ್ರಿ. ಗೆಣಸು ಆರೋಗ್ಯಕ್ಕೆ ಒಳ್ಳೇದಲ್ರಿ, ಹಾಗಾಗಿ ಗೆಣಸನ್ನು ತಿನ್ಬೇಕಂತ ಹೇಳ್ತಾರೆ. ಹಾಗಾಗಿ ನಾನು ಇವತ್ತು ನಿಮ್ಗೆ ಹೋಳಿಗೆ ಮಾಡಿ ತೋರ್ಸಾಕತ್ತೀನಿ ರೀ. ಈಗ ನಾನು ಗೆಣಸಿನ ಹೋಳಿಗೆ ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡ್ಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತ್ರಿ. ಈಗ ನೋಡ್ರಿ ಈ ರೀತಿ ನಾದ್ಕೋಬೇಕ್ರಿ ಹಿಟ್ಟು. ಈಗ ನಾನಲ್ಲಿ ಗೆಣಸು ಬೇಯಿಸಾಕಿಟ್ಟಿನಿ. ಗೆಣಸು ಬೇಯ್ಬೇಕ್ರಿ, ಇದು ಹಿಟ್ಟು ನೆನಿಬೇಕ್ರಿ. ಈಗ ಇದು ಮುಚ್ಚಳ ಮುಚ್ಚಿ ಹಿಟ್ಟು ನೆನೆಯಾಕೆ ಬಿಡ್ತೀನಿ. ಒಂದು 5 ನಿಮಿಷ ನೆನಿಲ್ರಿ. ನಾನಿಲ್ಲಿ ಕುಕ್ಕರ ಗೆಣಸು ಬೇಯಿಸಾಕಿಟ್ಟಿದ್ದೆ ರೀ. ಗೆಣಸು ಬೇಯ್ದಾವ್ರಿ, ಕುಕ್ಕರು ತಣ್ಣಗಾಗೈತಿ. ಇಲ್ಲಿ ಹಿಟ್ಟು ನಾದಿ ಹಿಟ್ಟು ನೆನೆಯಾಕೆ ಇಟ್ಟಿನಿ ರೀ. ಈಗ ಕುಕ್ಕರ್ ಓಪನ್ ಮಾಡಿ ಗೆಣಸಿಂದು ಸಿಪ್ಪೆ ತಕ್ಕೊಳ್ಳೋಣ್ರಿ. ನೋಡ್ರಿ ಗೆಣಸು ಈ ರೀತಿ ಬೆಂದಾವ ನೋಡ್ರಿ. ಹಿಂಗೆ ಬೇಯ್ಬೇಕು ನೋಡ್ರಿ. ಇವು ಒಂದು ಸ್ವಲ್ಪ ತಣ್ಣಗಾಗಲ್ರಿ. ತಣ್ಣಗಾದ ನಂತರ ಸಿಪ್ಪೆ ತಕ್ಕೊಳ್ಳೋಣ್ರಿ. ಈಗ ಅಷ್ಟೊತ್ತ ನಾವು ಬೆಲ್ಲ ತುರ್ಕೊಳ್ಳೋಣ್ರಿ. ಈಗ ನೋಡ್ರಿ ನಾವು 1 kg ಗೆಣಸಿಗೆ 1/4 kg ಬೆಲ್ಲ ತಗೊಂಡಿನಿ. ನಿಮ್ಗೆ ಸಿಹಿ ಹೆಂಗೆ ಬೇಕು ನೋಡ್ಕೊಂಡು ಹೆಚ್ಚ ಕಮ್ಮಿ ಮಾಡ್ಕೋಬೋದು. ನಾನು ಅಚ್ಚ ಬೆಲ್ಲ ತಗೊಂಡಿನಿ. ನೀವು ಮುದ್ದೆ ಬೆಲ್ಲ ಆದ್ರೂ ತಗೋಬೋದು, ಅಚ್ಚ ಬೆಲ್ಲ ಆದ್ರೂ ತಗೋಬೋದು. ತುರಿ ಮನೇಲೆ ತುರಿಬೇಕ್ರಿ, ಅವಾಗ ಹೂರ್ಣ ಕರೆಕ್ಟಾಗಿ ಬರ್ತೈತಿ. ನಾವು ಜಜ್ಜಿ ಮಾಡಿದ್ರೆ ಕಾಳ ಉಳಿತೈತಿ, ಅವಾಗ ಹೋಳಿಗೆ ಹರಿ ಸಾಧ್ಯತೆ ಇರ್ತೈತಿ. ನಾ ತುರಿ ಮಣಿ ತೊಗೊಂಡಿನ್ರಿ, ಅದ್ರಾಗ ಬೆಲ್ಲ ತುರ್ಕೋತೀನಿ ನೋಡಿ. ನೀವು ಕ್ಲೋಸಪ್ಪಲ್ಲಿ ಕಾಣ್ತಿರ್ಬೇಕು ನೋಡ್ರಿ. ನಾನು ಬೆಲ್ಲ ಹೆಂಗೆ ಮೇಲೆ ತುರಿತೀನಿ ಹಂಗೆ ಕೆಳಗೆ ಬರ್ತದೆ ನೋಡ್ರಿ, ಎಳಿ ಎಳಿ. ಈ ರೀತಿ ತುರ್ಕೊಂಡು ಮಾಡಿದ್ರೆ ಗೆಣಸಿನ ಹೋಳಿಗೆಗೆ ಕರೆಕ್ಟಾಗಿ ಹದ ಬರ್ತೈತ್ರಿ ಹೂರ್ಣ. ಈ ರೀತಿ ಎಲ್ಲ ಬೆಲ್ಲ ತುರ್ಕೋತೀನಿ ರೀ. ಈಗ ನೋಡ್ರಿ ನಾ ಇಲ್ಲಿ ಬೆಲ್ಲ ತುರಿದು ಇಟ್ಕೊಂಡಿನಿ. ಬೆಲ್ಲ ರೆಡಿ ಇದೆ. ಈ ಗೆಣಸನ ತಣ್ಣಗಾಗ್ಯಾವ. ಈ ಸಿಪ್ಪೆ ತೆಗೆದು ತುರ್ಕೋತೀನಿ ರೀ ಬೆಲ್ಲದಾಗೆ. ಈಗ ನಾನು ಸಿಪ್ಪೆ ತಕ್ಕೋತೀನಿ ನೋಡ್ರಿ. ಈ ರೀತಿ ಸಿಪ್ಪೆ ತೆಗಿಬೇಕ್ರಿ. ಇದೇ ರೀತಿ ಎಲ್ಲ ಸಿಪ್ಪೆನೂ ಬಿಡಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ನಾ ಎಲ್ಲ ಸಿಪ್ಪೆ ಬಿಡಿಸಿಟ್ಟಿದ್ದೀನಿ. ಈಗ ಬೆಲ್ಲ ತುರಿದಿದ್ದ ಪಾತ್ರೆಯಲ್ಲೇ ತುರ್ಕೋತೀನಿ ನೋಡ್ರಿ. ಅಂದ್ರೆ ಒಂದೇ ಥರ ಹದ ಬರ್ತೈತಿ ಹೂರ್ಣದ್ದು ಅಂತೇಳಿ ತುರಿ ಹಾಕತ್ತೀನಿ. ನಾವು ಕೈಲೇನು ಮ್ಯಾಶ್ ಮಾಡ್ಬೋದ್ರಿ, ಅವಾಗ ಕಾಳು ಉಳಿತೈತಿ, ಗಂಟು ಉಳಿತೈತಿ, ಅವಾಗ ಹೋಳಿಗೆ ಹರಿ ಸಾಧ್ಯತೆ ಇರ್ತೈತಿ. ಹಾಗಾಗಿ ತುರಿ ಮನೇಲೆ ತುರ್ಕೋಬೇಕಾಗ್ತೈತ್ರಿ. ನೀವು ಈ ರೀತಿ ತುರ್ಕೊಂಡು ಮಾಡಿ ನೋಡ್ರಿ, ನಿಮಗೂ ಗೊತ್ತಾಗ್ತೈತಿ ಎಷ್ಟು ಮಸ್ತಾಗಿರುತ್ತೆ ಹೂರ್ಣ ಅಂತೇಳಿ. ಈಗ ನಾನೇನು ಮಾಡಾಕತ್ತೀನಲ್ರಿ, ಈ ಪದ್ಧತಿ ನೀವು ಫಾಲೋ ಮಾಡಿದ್ರೆ ಹೋಳಿಗೆ ಹರಿಲಾರ್ದೆ ನೀಟಾಗೆ ಬರ್ತಾವ್ರಿ. ಗೆಣಸಿನ ಹೋಳಿಗೆ ಹೆಂಗೆ ಮಾಡೋದತ್ ನೋಡ್ರಿ. ನೀವು ನಾ ಮಾಡೋ ಥರ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತಿ ಎಷ್ಟು ಮಸ್ತಾಗಿ ಹೋಳಿಗೆ ಬರ್ತಾವೆ. ತುಂಬ ಈಸಿಯಾಗಿ ಮಾಡ್ಕೋಬೋದ್ರಿ ನೀವು. ಈ ರೀತಿ ಬೆಲ್ಲ ಗೆಣಸು ಎರಡೂ ನೀವು ತುರ್ಕೊಳ್ರಿ, ಹೂರ್ಣದ ಕರೆಕ್ಟಾಗಿ ಬರ್ತೈತ್ರಿ. ನೋಡ್ರಿ ಒಂದೇ ಹದದಲ್ಲಿ ಬೇಂದವ್ರೆಲ್ಲ ಗೆಣಸ. ಈಗ ನಾನು ತುರ್ಕೊಳಕತ್ತೀನಿ ನೋಡ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಗೆಣಸನ್ನು ತುರ್ಕೋತೀನಿ ರೀ. ಈಗ ನೋಡ್ರಿ ನಾ ಎಲ್ಲ ಗೆಣಸನ್ನು ತುರ್ಕೊಂಡಿನಿ. ಈಗ ಬೆಲ್ಲ ಗೆಣಸ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ.
ಚಲೋ ಹೊತ್ನಾಗೆ ಬೆಲ್ಲ ಗೆಣಸ ಮಿಕ್ಸ್ ಮಾಡ್ಕೋಬೇಕ್ರಿ. ಅವಾಗ ಹೂರ್ಣ ಕರೆಕ್ಟಾಗಿ ಬರ್ತೈತ್ರಿ. ನೀವು ಅನ್ಬೋದ್ರಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬೋದಲ್ಲ ಅಂತೇಳಿ. ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದ್ರೆ ಇದು ಹೂರ್ಣ ಬರಲ್ಲ ರೀ, ಯಾಕಂದ್ರೆ ಗೆಣಸ ಜಿಗಿಟ್ಟಿರ್ತೈತ್ರಿ. ಹಾಗಾಗಿ ಮಿಕ್ಸಿಯಲ್ಲಿ ರುಬ್ಬಾಕ್ ಹೋದ್ರೆ ಸರಿ ಆಗಲ್ಲ ಅದು ಹೂರ್ಣ. ಕೈಲೇನೆ ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ನಾವು ಬೆಲ್ಲ ಮತ್ತು ಗೆಣಸ ಎರಡು ತುರ್ಕೊಂಡಿರ್ತೀವಲ್ರಿ, ಅವಾಗ ಕಾಳು ಇರೋದಿಲ್ರಿ, ಹೋಳಿಗೆ ಮಸ್ತಾಗಿ ಬರ್ತೈತ್ರಿ. ಅವಾಗ ಬೆಲ್ಲ ಮತ್ತು ಗೆಣಸ ಎರಡು ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ ಈಗ ಹೂರ್ಣ ಅದ ಈ ರೀತಿ ಬಂದೈತೆ ನೋಡ್ರಿ. ನೀವು ನಿಮ್ಮ ಮನ್ಯಾಗ ಈ ರೀತಿ ಗೆಣಸಿನ ಹೋಳಿಗೆ ಹೂರ್ಣ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತದ್ರಿ ಎಷ್ಟು ಮಸ್ತಾಗಿರ್ತೈತಿ ಅಂತೇಳಿ, ಎಷ್ಟು ಈಸಿಯಾಗಿ ಮಾಡ್ಬೋದಪ್ಪ ಅಂತೇಳಿ. ಈಗ ನೋಡ್ರಿ ಹೂರ್ಣ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಂಡಿನಿ, ಕರೆಕ್ಟಾಗಿ ಹದ ಬಂದೈತೆ ನೋಡ್ರಿ ಹೂರ್ಣದ್ದು. ಇಲ್ಲಿ ಹಿಟ್ಟನ್ನ ಹಾಕ್ಬಿಟ್ಟಿದ್ದೆ, ಹಿಟ್ಟು ನೆಂದೈತ್ರಿ. ನಿಮ್ಗೆ ಯಾವ ಸೈಜಲ್ಲಿ ಹೋಳಿಗೆ ಬೇಕು ನೋಡ್ಕೊಂಡು ಆ ಸೈಜಲ್ಲಿ ಹೂರ್ಣದ ಉಂಡೆ ಮಾಡ್ಕೊಳ್ರಿ. ನಾನು ಈ ಸೈಜಲ್ಲಿ ಉಂಡೆ ಮಾಡ್ಕೊಳಕತ್ತೀನಿ ನೋಡ್ರಿ, ಹೂರ್ಣದ ಉಂಡಿರಿದು. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋಬೇಕಾಗ್ತೈತ್ರಿ. ಈಗ ಇದು ಹೋಳಿಗೆ ಮಾಡಿ ತೋರಿಸ್ತೀನಿ ರೀ. ನೋಡ್ರಿ ಬೆಲ್ಲ ಗೆಣಸ ಎಷ್ಟು ಚಲೋ ಹೊತ್ನಾಗ ಮಿಕ್ಸ್ ಆಗೈತೆ ನೋಡ್ರಿ. ತುರಿದು ಮಾಡಿದ್ರೆ ಈ ರೀತಿ ಮಿಕ್ಸ್ ಆಗುತ್ತೆ ರೀ. ಈಗ ಹೋಳಿಗೆ ಹರಿಯಲ್ಲ ರೀ, ಮಸ್ತಾಗಿ ಹೋಳಿಗೆ ಬರ್ತಾವ್ರಿ. ನೀವು ಹೆಂಗೆ ಬೇಕಾದಂಗೆ ಹೋಳಿಗೆ ಮಾಡ್ಬೋದ್ರಿ. ಈಗ ನೋಡ್ರಿ ನಾ ಹಿಟ್ಟು ಹಾಕ್ಬಿಟ್ಟಿದ್ದೆ, ಹಿಟ್ಟು ನೆಂದೈತ್ರಿ. ಅಲ್ಲಿ ಹೂರ್ಣನೂ ರೆಡಿ ಐತ್ರಿ. ಒಂದು ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ಹಿಟ್ಟು ಮಿದ್ಕೋತೀನಿ ನೋಡ್ರಿ. ನೋಡ್ರಿ ಈ ಹದ ಇರ್ಬೇಕು ನೋಡ್ರಿ ಹಿಟ್ಟು. ನಾರ್ಮಲಾಗಿ ನಾವು ಚಪಾತಿಗೆ ನಾದ್ಕೊಂಡಿರ್ತೀವಲ್ರಿ, ಅದಕ್ಕಿಂತ ಸ್ವಲ್ಪ ಮೆತ್ತಗಿರ್ಬೇಕು. ಭಾಳ ಗಟ್ಟಿನೂ ಇರಬಾರ್ದು, ಭಾಳ ಮೆತ್ತಗೂ ಇರಬಾರ್ದು ನೋಡ್ರಿ. ಈಗ ಇದ್ರಾಗ ನಾನು ಒಂದು ಉಳಿಯಷ್ಟು ಹಿಟ್ಟು ತೊಗೋತೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಹೋಳಿಗೆ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳಿ ತೊಗೊಳ್ರಿ. ನಾನು ಈ ಸೈಜಲ್ಲಿ ತೊಗೊಳಕತ್ತೀನಿ ನೋಡ್ರಿ. ಹಿಂಗೊಂದು ಸ್ವಲ್ಪ ಅಗಲ ಮಾಡ್ಕೊತೀನಿ ರೀ. ಈಗ ಇದ್ರಾಗ ಒಂದು ಉಂಡೆ ಇಟ್ಕೋತೀನಿ ನೋಡ್ರಿ. ನಾ ಈ ಸೈಜಲ್ಲಿ ಉಂಡೆ ಮಾಡ್ಕೊಂಡೇನಿ. ನಿಮ್ಗೆ ಯಾವ ಸೈಜಲ್ಲಿ ಹೋಳಿಗೆ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಹೂರ್ಣದ ಉಂಡೆ ಮಾಡ್ಕೊಳ್ರಿ. ನೋಡ್ರಿ ಈ ರೀತಿ ಒಳಗಿಟ್ಟು ತುಂಬ್ಕೋಬೇಕಾಗ್ತೈತ್ರಿ ಹೂರ್ಣ. ನಾರ್ಮಲಾಗಿ ನೀವು ಹೂರ್ಣದ ಹೋಳಿಗೆ ಏನು ಮಾಡ್ತಿರಲ್ರಿ ಅದೇ ಥರನೇ ಇದು ಗೆಣಸಿನ ಹೋಳಿಗೆ ರೀ. ನೋಡ್ರಿ ಈ ರೀತಿ ತುಂಬ್ಕೋಬೇಕು. ನಿಮ್ಗೆ ಎಕ್ಸ್ಟ್ರಾ ಏನಾರು ಮ್ಯಾಲೆ ಬಂದ್ರೆ ತಕ್ಕೋಬೋದ್ರಿ, ಇಲ್ಲ ಹಿಂಗೆ ಇಲ್ಲಿ ಕ್ಲೋಸ್ ಮಾಡ್ಬೋದ್ರಿ. ಈಗ ನಾನು ಲಟ್ಟಿಸ್ಕೋತೀನಿ ನೋಡ್ರಿ. ಈಗ ನಾನು ತುಂಬ್ಕೊಂಡಿನಲ್ರಿ, ಇದು ಹೋಳಿಗೆ ಲಟ್ಟಿಸ್ಕೋತೀನಿ ನೋಡ್ರಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕಾಗ್ತೈತ್ರಿ. ನಿಮ್ಮ ಮನ್ಯಾಗ ಹೋಳಿಗೆ ಸೀಟ್ ಇದ್ರೆ ನೀವು ಹೋಳಿಗೆ ಸೀಟ್ ಮೇಲೆ ತಟ್ಕೋಬೋದ್ರಿ. ನಾನು ಡೈರೆಕ್ಟ್ ಕಟ್ಟಿ ಮೇಲೆ ತಡ್ತೀನಿ ನೋಡ್ರಿ. ನಿಮ್ಗೆ ಎಷ್ಟು ತಳಗ್ ಬೇಕು ಎಷ್ಟು ದಪ್ಪ ಬೇಕು ನೋಡ್ಕೊಂಡು ನೀವು ಲಟ್ಟಿಸ್ಕೋಬೇಕ್ರಿ. ನಾನು ಇಷ್ಟು ದಪ್ಪಗೆ ಲಟ್ಟಿಸ್ಕೋತೀರಿ. ಗೆಣಸಿನ ಹೋಳಿಗೆ ಸ್ವಲ್ಪ ದಪ್ಪಗಿದ್ರೇ ಚಲೋ ರೀ. ನೋಡ್ರಿ ಈ ಸೈಜಲ್ಲಿ ನಾನು ಲಟ್ಟಿಸ್ಕೊಂಡೇನಿ ನೋಡ್ರಿ. ನೋಡ್ರಿ ಒಂದು ಸ್ವಲ್ಪನೂ ಹೂರ್ಣ ಆಚೆ ಬಂದಿಲ್ಲ ನೋಡ್ರಿ. ನೋಡ್ರಿ ಲಟ್ಟಿಸಿದ್ರೆ ಹೂರ್ಣನೂ ಕಾಣಕತ್ತೈತಿ, ಆದ್ರೆ ಆಚೆ ಬಂದಿಲ್ಲ ನೋಡ್ರಿ. ಎಷ್ಟು ಮಸ್ತಾಗಿ ಬಂದೈತಿ ನೋಡ್ರಿ ಹೋಳಿಗೆ. ನೀವು ನಿಮ್ಮ ಮನ್ಯಾಗ ಈ ರೀತಿ ಹೋಳಿಗೆ ಮಾಡ್ಕೊಂಡು ಗೆಣಸಿನ ಹೋಳಿಗೆ ತಿನ್ಬೋದ್ರಿ. ನಾ ಈಗ ಇಲ್ಲಿ ಹೋಳಿಗೆ ಲಟ್ಟಿಸ್ಕೊಂಡಿನ್ರಿ. ಈಗ ಹಂಚು ಕಾಯ್ಬೇಕಲ್ರಿ, ಹಂಚು ಕಾಯ್ಕೆ ಇಡ್ತೀನಿ ನೋಡ್ರಿ. ಇದು ಹಂಚ ಬಿಸಿ ಆಗ್ಬೇಕ್ರಿ. ಈಗ ನೋಡ್ರಿ ಹಂಚು ಕಾಯ್ದೈತಿ. ನಾ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ. ಈಗ ಲಟ್ಟಿಸ್ಕೊಂಡಿರೋ ಹೋಳಿಗೆ ಹಾಕೋತೀನಿ ನೋಡ್ರಿ. ನಾನು ಈ ಸೈಜಲ್ಲಿ ಲಟ್ಟಿಸ್ಕೊಂಡಿನ್ರಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ನೀವು ಲಟ್ಟಿಸ್ಕೊಂಡು ಮಾಡ್ಕೋಬೋದ್ರಿ. ನೋಡ್ರಿ ಹಂಚ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗ್ತೈತ್ರಿ. ಫುಲ್ ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತು ಹೋಗೋ ಸಾಧ್ಯತೆ ಇರ್ತೈತಿ. ನೀವು ನೋಡ್ಕೊಂಡು ಬೇಯಿಸ್ಕೋಬೇಕಾಗ್ತೈತ್ರಿ. ಈಗ ನೋಡ್ರಿ ಒಂದು ಸೈಡ್ ಬೆಂದೈತಿ, ನಾ ತಿರ್ಗಿಸಿ ಹಾಕೋತೀನಿ ನೋಡ್ರಿ. ನೀವು ಮೇಲೆ ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕೊಂಡು ಬೇಯಿಸ್ಕೋಬೋದು. ನಾನು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಾಕತ್ತೀನಿ ನೋಡ್ರಿ. ಎರಡು ಸೈಡ್ ಚಲೋತ್ನೇ ಬೇಯಿಸ್ಕೊಂಡ್ರೆ ಗೆಣಸಿನ ಹೋಳಿಗೆ ರೆಡಿ ಆಯ್ತು ರೀ. ನೀವು ನಿಮ್ಮ ಮನ್ಯಾಗ ಗೆಣಸಿನ ಹೋಳಿಗೆ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ. ನೋಡ್ರಿ ಈ ರೀತಿ ಎರಡು ಬದಿ ಚಲೋತ್ನೇ ಬೇಯಿಸ್ಕೋಬೇಕಾಗ್ತೈತ್ರಿ. ನಾ ಹೇಳಿರೋ ಪದ್ಧತಿಯಲ್ಲಿ ನೀವು ಮಾಡಿದ್ರೆ ಹೋಳಿಗೆ ಒಂದಿಟ್ಟು ಹೋಳಿಗೆ ಹರಿಯಲ್ರಿ, ಮಸ್ತಾಗಿ ಬರ್ತಾವೆ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗೈತಿ ನನ್ನ ಹೋಳಿಗೆ. ನೀವು ನಿಮ್ಮ ಮನ್ಯಾಗ ಈ ರೀತಿ ಹೋಳಿಗೆ ಮಾಡ್ಕೋಬೋದು. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಈಗ ನೋಡ್ರಿ ನಾ ಹೋಳಿಗೆ ಮಾಡ್ಕೊಂಡಿನೆಲ್ಲ ಸರ್ವ್ ಮಾಡ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವ ಹೋಳಿಗೆ. ನೀವು ನಿಮ್ಮ ಮನ್ಯಾಗ ಈ ರೀತಿ ಹೋಳಿಗೆ ಮಾಡ್ಕೋಬೋದು. ಬಿಸಿ ಬಿಸಿ ಹೋಳಿಗೆ ಜೊತೆಗೆ ತುಪ್ಪ ಹಾಕೊಂಡು ತಿಂದ್ರೆ ಮಸ್ತಾಗಿರ್ತೈತ್ರಿ. ನೀವು ನಿಮ್ಮ ಮನ್ಯಾಗ ಈ ರೀತಿ ಗೆಣಸಿನ ಹೋಳಿಗೆ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಗೆಣಸಿನ ಹೋಳಿಗೆ. ಈ ಗೆಣಸಿನ ಹೋಳಿಗೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.